ತೋಮುಖ ಬೆಳವಣಿಗೆಗೋಸ್ಕರ ಶ್ರಮಿಸ್ತಾ ಇರುವಂತಹ ಅವರ ತಾಯಿ ಬಂದಿದ್ದಾರೆ. ಈಗ ಮಗುವಿನ ಪ್ರತಿಭೆಯನ್ನ ನಾವು ವೇದಿಕೆಯ ಮೇಲೆ ನೋಡುವಂತಹ ಸಮಯ. ಓವರ್ ಟು ಜನೇಶ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜನೇಶ್ ಗಾಯಕ್ವಾಡ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು 2ನೇ ತರಗತಿ BTS ಇಂಗ್ಲಿಷ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ತಂದೆ ಹೆಸರು ಅಭಿಷೇಕ್ ಗಾಯಕ್ವಾಡ್, ನನ್ನ ತಾಯಿಯ ಹೆಸರು ದಿವ್ಯಾ ಗಾಯಕ್ವಾಡ್. ನನ್ನ ಅಜ್ಜಿ ತಾತರಾದ ಸತ್ಯನಾರಾಯಣ ರಾವ್, ಯಶೋಧಿಬಾಯಿ, ವೆಂಕೋರಿರಾವ್, ಯೋಜಿರಾವ್ ಹಾಗೂ ವೆಂಕುಬಾಯಿರವರ ಆಶೀರ್ವಾದಗಳು. ನನಗೆ ಅವಕಾಶ ಮಾಡಿಕೊಟ್ಟ ರಮ್ಯಾ ಗುರುಗಳು ಹಾಗೂ ಬೀರೇಶ್ವರ ದೇವಾಲಯದ ಎಲ್ಲ ಅರ್ಚಕರ ಪಾದಗಳಿಗೆ ನನ್ನ ನಮಸ್ಕಾರಗಳು. ನಾನು ಇಂದು ಶಿವನ ರಸಪ್ರಶ್ನೆಗಳನ್ನು ಹೇಳುತ್ತೇನೆ. ಶಿವನ ವಾಹನ ನಂದಿ. ಶಿವನ ವಾರ ಸೋಮವಾರ. ಶಿವನಿಗೆ ಇಷ್ಟವಾದ ಎಲೆ ಬಿಲ್ವಪತ್ರೆ. ಶಿವನ ಕೊರಳಿನ ಹಾವಿನ ಹೆಸರು ವಾಸುಕಿ. ಶಿವನ ಆಯುಧ ತ್ರಿಶೂಲ. ಶಿವನ ಸೇವಕರನ್ನು ಏನೆಂದು ಕರೆಯುತ್ತಾರೆ? ಗಣಗಳು. ಶಿವನ ಪೂಜೆಗೆ ಶ್ರೇಷ್ಠವಾದ ಪುಷ್ಪ ತುಂಬೆ. ಶಿವನ ಬಿಲ್ಲಿನ ಹೆಸರು ಪಿನಾಕ. ಶಿವನ ನೃತ್ಯದ ಭಂಗಿ ನಟರಾಜ. ಶಿವಭಕ್ತರು ಹಣೆಯಲ್ಲಿ ಧರಿಸುವ ಪವಿತ್ರ ಗುರುತು ವಿಭೂತಿ. ಶಿವನ ಕುರುಡು ಮಗ ಅಂಧಕ. ಶಿವನ ಮಹಾರಾತ್ರಿಯನ್ನು ಏನೆಂದು ಕರೆಯುತ್ತಾರೆ? ಶಿವರಾತ್ರಿ. ತ್ರಿಮೂರ್ತಿಗಳು ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಯಾವ ರೂಪದಲ್ಲಿ ಶಿವನನ್ನು ಸಮಯದ ಭಗವಂತ ಎಂದು ಕರೆಯಲಾಗುತ್ತದೆ? ಮಹಾಕಾಲ. ಶಿವನ ಪ್ರತಿಮಾಶಾಸ್ತ್ರ ಗುಣಲಕ್ಷಣ ಸರ್ಪ. ಶಿವಭಕ್ತರ ಹಣೆಯ ಮೇಲೆ ಧರಿಸುವ ಪವಿತ್ರ ಗುರುತು ತ್ರಿಪುಂಡ್ರ. ಶಿವನ ಅವತಾರ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಹನುಮಂತ. ಶಿವನ ಪತ್ನಿಯ ಹೆಸರೇನು? ಪಾರ್ವತಿ. ಶಿವಪುರಾಣವನ್ನು ಬರೆದವರು? ವೇದವ್ಯಾಸ. ಶಿವನಿಗೆ ಯಾವ ಮಾಸ ಪವಿತ್ರ ಮಾಸ? ಕಾರ್ತಿಕ ಮಾಸ. ಹಿಂದೂ ಪುರಾಣಗಳಲ್ಲಿ ಭಗವಾನ್ ಶಿವನನ್ನು ಯಾವ ದೇವರು ಎಂದು ಕರೆಯಲಾಗುತ್ತದೆ? ವಿನಾಶನ ದೇವರು. ಸಾಗರ ಮಂಥನ ಸಮಯದಲ್ಲಿ ಶಿವನು ಏನನ್ನು ಸೇವಿಸುತ್ತಾನೆ? ಹಾಲಾಹಲ. ಶಿವನು ಎಲ್ಲಿ ವಾಸಿಸುತ್ತಾನೆ? ಕೈಲಾಸ. ಶಿವನ ಯಾವ ರೂಪ ಪ್ರಾಣಿಗಳು ಮತ್ತು ಮೃಗಗಳ ಭಗವಂತ ಎಂದು ಕರೆಯಲಾಗುತ್ತದೆ? ಪಶುಪತಿ. ಸತಿಯ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಶಿವನು ಯಾವ ರೂಪ ತಾಳಿದನು? ವೀರಭದ್ರ. ಈ ಕೆಳಗಿನವುಗಳಲ್ಲಿ ಯಾವುದು ಶಿವನ ಹೆಸರಲ್ಲ? ಮೃತ್ಯುಂಜಯ, ಋಷಿಕೇಶ, ರುದ್ರ, ಈಶ್ವರ. ಋಷಿಕೇಶ. ಈ ಕೆಳಗಿನವರಲ್ಲಿ ಯಾರು ತ್ರಿಮೂರ್ತಿಗಳಲ್ಲಿ ಒಬ್ಬರಲ್ಲ? ಶಿವ, ಬ್ರಹ್ಮ, ಬ್ರಹ್ಮಸ್ಮಿತ, ವಿಷ್ಣು. ಬ್ರಹ್ಮಸ್ಮಿತ. ಚಂದ್ರನನ್ನು ತಲೆಯ ಮೇಲೆ ಧಾರಣೆ ಮಾಡಿದ್ದರಿಂದ ಶಿವನನ್ನು ಏನೆಂದು ಕರೆಯಲಾಗುತ್ತದೆ? ಚಂದ್ರಶೇಖರ. ಸಮುದ್ರ ಮಂಥನ ಸಮಯದಲ್ಲಿ ಆಲಾಹಲ ಕುಡಿದಿದ್ದಕ್ಕೆ ಈ ಹೆಸರು ಬಂದಿತು. ನೀಲಕಂಠ. ಕಾಶಿಯಲ್ಲಿ ಪಾರ್ವತಿ ಶಿವನಿಗೆ ಯಾವ ರೂಪದಲ್ಲಿ ಆಹಾರ ನೀಡಿದಳು? ಅನ್ನಪೂರ್ಣೇಶ್ವರಿ. ಯಾವ ಮರದ ಎಲೆ ಮತ್ತು ಹಣ್ಣುಗಳು ಶಿವನಿಗೆ ಪ್ರಿಯ? ಬಿಲ್ವಪತ್ರೆ. ಶಿವನು ಪಾರ್ವತಿಗೆ ಅಮರ ಕಥೆಯನ್ನು ಎಲ್ಲಿ ಹೇಳಿದನು? ಅಮರನಾಥ. ಶಿವನ ಕೂದಲಿನಿಂದ ಹರಿಯುವ ನದಿ? ಗಂಗಾ. ಶಿವನು ಯಾವ ದೇವರಿಗೆ ಪ್ರತಿ ಪೂಜೆಯಲ್ಲಿ ಪ್ರಾರಂಭಿಸುವ ಮೊದಲು ಜನರು ನಿನ್ನನ್ನು ಪೂಜಿಸುತ್ತಾರೆ ಎಂದು ವರ ನೀಡಿದ? ಗಣೇಶ. ವಿಷ್ಣುವಿನ ನರಸಿಂಹ ಅವತಾರವನ್ನು ಶಾಂತಗೊಳಿಸಲು ಮತ್ತು ನಿಯಂತ್ರಿಸಲು ಶಿವನು ಯಾವ ರೂಪದಲ್ಲಿ ಕಾಣಿಸಿಕೊಂಡನು? ಶರಭ. ಸಾವಿನ ದೇವರಾದ ಯಮನನ್ನು ನಿಲ್ಲಿಸಲು ಮತ್ತು ಯಮ ಪ್ರಸಿದ್ಧ ಋಷಿಯನ್ನು ಉಳಿಸಲು ಶಿವನು ಶಿವಲಿಂಗದಿಂದ ಕಾಣಿಸಿಕೊಂಡನು. ಮಾರ್ಕಂಡೇಯ. ಮಹಾಭಾರತದಲ್ಲಿ ಶಿವನು ಅರ್ಜುನನಿಗೆ ಸ್ವರ್ಗ ದರ್ಶನದ ಸಮಯದಲ್ಲಿ ಯಾವ ಆಯುಧನನ್ನು ಕೊಟ್ಟನು? ಪಾಶುಪತಾಸ್ತ್ರ. ಶಿವನ 21 ಹೆಸರುಗಳು. ಅಷ್ಟಮೂರ್ತಿ. ಭೈರವ, ಭೀಮಶಂಕರ, ಈಶ್ವರ, ಕೀರ್ತಿವಾಸ, ಕಾಲಭೈರವ, ಮಹಾದೇವ, ಮಹೇಶ್ವರ, ಮೃತ್ಯುಂಜಯ, ಮಹಾಕಾಳೇಶ್ವರ, ನೀಲಕಂಠ, ನಾಗೇಶ್ವರ, ಪರಶಿವ, ಪರಮೇಶ್ವರ, ಪಶುಪತಿ, ಶ್ರೀಕಂಠ, ಶಂಕರ, ತ್ರಯಂಬಕೇಶ್ವರ, ವೈದ್ಯನಾಥ, ವಿಶ್ವೇಶ್ವರ. ವಿಶ್ವೇಶ್ವರ. ಧನ್ಯವಾದಗಳು.